ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪೂಜಾ ಭಗತ್. ಸೊ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾನು ಮಾರ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೆ ನಮ್ಮ ಮನೇಲಿ ಕಡಾಯಿ ಇಲ್ಲ, ಅದಕ್ಕೋಸ್ಕರ ನಾವು ಗ್ಯಾಸಲ್ಲಿ ಪಾತ್ರೆ ಇಟ್ಟು ನೀರು ಕಾಯಿಸ್ಕೊತಾ ಇದ್ದೀವಿ. ನೀರು ಕಾಯಿಸ್ಬೇಕಿದ್ರೆ ನಾವು ನಿಂಬೆ ಸೊಪ್ಪು, ಲಕ್ಕಿ ಸೊಪ್ಪು ಮತ್ತು ಬೇವಿನ ಸೊಪ್ಪು, ಈ 3 ಸೊಪ್ಪನ್ನ ಯೂಸ್ ಮಾಡಿ ನೀರು ಕಾಯಿಸೋದು. ಪ್ರತಿ ಸಲ ನೀರು ಕಾಯಿಸ್ಬೇಕಿದ್ರೆ ಈ 3 ಸೊಪ್ಪನ್ನ ಹಾಕ್ತೀವಿ. ಪಿಂಟುಗೆ ಸ್ನಾನ ಮಾಡಿಸೋದ್ರಿಂದ ಅವನಿಗೆ ಸ್ಕಿನ್ಗೆ ಏನೂ ಆಗಬಾರ್ದು ಅಂಥೇಳಿ ಇದಿಷ್ಟನ್ನು ಆ್ಯಡ್ ಮಾಡ್ತೀವಿ. ಮಕ್ಕಳಿಗೆ ಅಂತಲ್ಲ, ದೊಡ್ಡೋರು ಈ ಸೊಪ್ಪೆಲ್ಲ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಆ ಥರ ಏನೂ ಆಗೋದಿಲ್ಲ. ಇವಾಗ ಅಮ್ಮ ಪಿಂಟುನ ಎಬ್ಬಿಸ್ತಾ ಇದ್ದಾರೆ. ನಾವು ಪಿಂಟುಗೆ ಸ್ನಾನ ಮಾಡಿಸ್ಬೇಕಿದ್ರೆ ಸುಮಾರು 4:15 ಆಗಿರುತ್ತೆ ಬೆಳಗ್ಗೆ ಟೈಮು. ಆವಾಗ ಪಿಂಟುನ ಎದ್ದೊಳಿಸ್ತಾ ಇರ್ತೀವಿ ಸ್ನಾನಕ್ಕೆ ಅಂತ. ಮತ್ತು ನಾವು ದಿನ ನೈಟ್ ಟೈಮು ಬಾದಾಮಿನ ನೆನೆ ಹಾಕಿ ಅದನ್ನು ಸಿಪ್ಪೆ ಎಲ್ಲ ತೆಗೆದು ಅದನ್ನು ತೇಯ್ದುಬಿಟ್ಟು ಪಿಂಟುಗೆ ತಿನ್ನಿಸ್ತೀವಿ. ಯಾಕೆಂದರೆ ಅದರಲ್ಲೂ ಸ್ವಲ್ಪ ವಿಟಮಿನ್ಸ್ ಇದೆಯಲ್ಲ. ಸೊ ಇವಾಗ ಫಸ್ಟ್ ನಾವು ಈಗ ಒಂದು ವೀಕಿಂದ ನಾವು ಈ ಥರ ತಿನ್ನಿಸ್ತಾ ಇರೋದು. ಸೊ ಈಗ ಅವನಿಗೆ 3rd ಮಂತ್ ಕಂಪ್ಲೀಟಾಗಿ 4th ಮಂತಿಗೆ ಬಿದ್ದಿದೆ. ಅದಕ್ಕೋಸ್ಕರ ನಾವು ಬಾದಾಮಿ ಅಷ್ಟೇ ತಿನ್ನಿಸ್ತಾ ಇದ್ದೀವಿ. ಫಸ್ಟ್ ಅವನಿಗೆ ತಿನ್ನಿಸ್ತಿರೋದೇ ಬಾದಾಮಿ. ಜಾಸ್ತಿ ಸ್ಮ್ಯಾಶ್ ಮಾಡೋದ್ರಿಂದ ಯಾವುದೇ ರೀತಿ ಗಂಟ್ಲಿಗೆ ಸಿಗಾಕೊಳ್ಳೋದಿಲ್ಲ. ಮತ್ತು ಇದನ್ನು ತಿಂದಮೇಲೆ ನಮ್ಮ ಪಿಂಟು ಯಾವುದೇ ರೀತಿ ಕಕ್ಕೋದಾಗಲಿ ಮತ್ತು ಗಂಟ್ಲಿಗೆ ಸಿಗಾಕೊಂಡಿರೋ ಥರ ಆಗಲಿ ಆ ಥರ ಯಾವತ್ತೂ ಮಾಡಿಲ್ಲ. ತಿಂತಾನೆ. ನಾನು ಅದನ್ನು ತಿಂದಿದ್ದೊಂದು 3-4 ನಿಮಿಷಕ್ಕೆ ಫೀಡ್ ಮಾಡ್ತೀನಿ. ಅದರಿಂದ ಅವ್ನಿಗೇನೂ ಆಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅವನಿಗೆ ಮುದ್ದು ಮಾಡಿ ಸಮಾಧಾನ ಮಾಡಿದ್ರೆ ಅವನು ಸಮಾಧಾನವಾಗಿ ಎದ್ದು ಬರ್ತಾನೆ, ಇಲ್ಲಾಂದರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನಿಗೇನಾದ್ರು ಯಾರಾದ್ರು ಚೆನ್ನಾಗಿ ಮಾತಾಡ್ಸಿದ್ರೆ ಅವ್ರನ್ನ ನೋಡಿ ಅವನು ರಿಯಾಕ್ಟ್ ಮಾಡ್ತಾ ಇರ್ತಾನೆ. ಹೋ ಹೂ ಅಂತ ಹೇಳ್ಕೊಂಡು ನಗ್ತಿರ್ತಾನೆ. ಅವ್ನಿಗೆ ಸಮಾಧಾನ ಮಾಡೋ ತನಕನೂ ನಾವು ಅವನ್ನ ಎತ್ತಿ ಆಟ ಆಡಿಸ್ತಿರ್ತೀವಿ, ಮುದ್ದು ಮಾಡ್ತಿರ್ತೀವಿ. ಯಾಕಂದರೆ ಸ್ನಾನ ಮಾಡ್ಬೇಕಾದ್ರೆ ಅಳಬಾರ್ದು ಜಾಸ್ತಿ ಅಂತ ಹೇಳಿ. ಅವನಿಗೆ ಮಾಮೂಲಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋದಕ್ಕೆ ಗೌರಮ್ಮ ಅಜ್ಜಿ ಬಂದರು. ಇವತ್ತು ಪಿಂಟುಗೆ ಆಲ್ ಮಸಾಜೇ ಮಾಡಿದ್ರು ಮತ್ತು ಕೈ ಎಣ್ಣೆ ತಲೆಗೆಲ್ಲ ಯೂಸ್ ಮಾಡಿದ್ರು. ಅವನಿಗೆ ಸ್ನಾನ ಆಗಿದ ತಕ್ಷಣ ಅಮ್ಮ ಅವನಿಗೆ ತೂಗಿ ಮಲಗಿಸ್ತಾ ಇದ್ದಾರೆ. ಅಂದರೆ ನಾನು ಫೀಡ್ ಮಾಡಿದ ತಕ್ಷಣ ಅವನ್ನ ಈ ಥರ ಲಾಲಿಗೆ ಹಾಕಿ ಮಲಗಿಸ್ತೀವಿ. ಸ್ನಾನ ಮಾಡಿದಾದ್ಮೇಲೆ ಅವನಿಗೆ ಸ್ವಲ್ಪ ಸ್ವೆಟ್ ಆಗ್ತಾ ಇರ್ತಾನೆ. ಅದಕ್ಕೋಸ್ಕರ ಅವನಿಗೆ ಲಾಲಿಗೆ ಕ್ಲಿಬ್ಬೆಲ್ಲ ಹಾಕಿ ಮಲಗಿಸ್ಬಿಡ್ತೀವಿ. ಇವಾಗಂತೂ ಆಟ ಕಲ್ತಿದ್ದಾನಲ್ಲ, ಸ್ವಲ್ಪ ಮಲಗೋದು ಲೇಟಾಗಿ ಮಾಡ್ತಾನೆ. ಮೊದಲೆಲ್ಲ ಫೀಡ್ ಮಾಡ್ತಿದ್ದಂಗೆ ಮಲಗ್ತಿದ್ದ, ಎತ್ತಿ ಲಾಲಿಗೆ ಹಾಕ್ತಿದ್ವಿ ಅವನ್ನ. ಇವಾಗ ಸ್ವಲ್ಪ ಆಟ ಆಡಿಸ್ಬೇಕು ಅವನ್ನ, ಲಾಲಿಗೆಲ್ಲ ತೂಗಿ ಮಾತಾಡಿಸ್ತಾ ಮಲಗಿಸಿದ್ರೆ ಅವ್ನು ಮಲ್ಕೊತಾನೆ. ಇವಾಗ ನಂದು ಸ್ನಾನ ಆಯಿತು. ನಾನು ಸ್ನಾನ ಮಾಡಿದಾಗೆಲ್ಲ ಮಾಮೂಲಿ ಅರಿಶಿನ ಎಲ್ಲ ಹಾಕ್ತೀನಿ ಬಾಡಿಗೆಲ್ಲ, ಬಟ್ ಫೇಸ್ಗೆ ಹಾಕಲ್ಲ. ಏಕೆಂದರೆ ನನಗೆ ಪಿಂಪಲ್ಸ್ ಆಗಿಬಿಡುತ್ತೆ ಹೀಟ್ ಜಾಸ್ತಿ ಆಗೋದ್ರಿಂದ. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸ ನಾನು ಯಾವಾಗಲೂ ಕಿವಿಗೆ ಬಟ್ಟೆ ತೊಗೊಂಡು ಒಳಗಡೆ ಎಲ್ಲ ಒರೆಸ್ತೀನಿ. ಅಂದರೆ ಒದ್ದೆ ಇರುತ್ತಲ್ಲ ಅದಕ್ಕೋಸ್ಕರ. ಅದನ್ನೆಲ್ಲ ಒರೆಸಾದ್ಮೇಲೆ ನಾನು ಯಾವಾಗಲೂ ಹತ್ತಿ ಹಾಕ್ತೀನಿ. ಸ್ವಲ್ಪ ದಪ್ಪ ದಪ್ಪಕ್ಕೆ ಹಾಕ್ತೀನಿ. ಯಾಕೆಂದರೆ ಇವಾಗ ಶೀತದ ಗಾಳಿ ಚಳಿ ಎಲ್ಲ ಇರೋದ್ರಿಂದ ಹತ್ತಿನ ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಅದಾಗಿದ ತಕ್ಷಣ ನಾನು 1 ಲೋಟ ಬಿಸಿ ನೀರು ಡೈಲಿ ಕುಡಿತೀನಿ. ಎದ್ದಿದ ತಕ್ಷಣ ನನಗೆ ಬಿಸಿ ನೀರು ಇರಬೇಕು. ಬಟ್ ಸ್ನಾನ ಮಾಡಿದ ತಕ್ಷಣ ನಾನು ಯಾವಾಗಲೂ ನೀರು ಕುಡಿತೀನಿ. ನನಗೆ ಸುಸ್ತಾಗ್ಬಿಡುತ್ತೆ ಒಂದೊಂದು ಸಲ ಸ್ನಾನ ಮಾಡಿದ್ರೆ. ಚಳಿ ಇರಲಿ ಮತ್ತು ಬಿಸಿಲಿರಲಿ, ನನಗೆ ಸ್ನಾನ ಆಗಿದ ತಕ್ಷಣ ಯಾವಾಗಲೂ ಸುಸ್ತಾದಂಗೆ ಆಗುತ್ತೆ. ಈಗ ಅಂತಲ್ಲ, ನಾರ್ಮಲ್ ಡೇಸ್ ಇದ್ದಾಗಲೂ ಅಷ್ಟೇ. ಸ್ನಾನ ಮಾಡಿ ಬಂದ ತಕ್ಷಣ ನನಗೆ ನೀರು ಇರಲೇಬೇಕು. ತಣ್ಣೀರಾದರೂ ಸರಿ, ಬಿಸಿನೀರಾದರೂ ಸರಿ. ಇವಾಗ ಬಿಸಿನೀರು ಕುಡಿಯೋದ್ರಿಂದ ಬಿಸಿ ನೀರನ್ನೇ ಕುಡಿತೀನಿ. ಸೊ ನಮ್ಮಮ್ಮ ಅಲ್ಲಿ ತನಕ ಕಾಫಿ ಮಾಡಿರ್ತಾರೆ. ಈ ಟೈಮಲ್ಲಿ ಕಾಫಿ ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಕಾಫಿ ಕುಡ್ದಾಗಿದ್ದ ತಕ್ಷಣ ನಾನು ತಲೆನ ನೀಟಾಗಿ ಒದ್ರುತ್ತೀನಿ. ನೀರು ಜಾಸ್ತಿ ಇರೋದ್ರಿಂದ ಒಂದಷ್ಟೊತ್ತು ನಾನು ತಲೆಗೆ ಬಟ್ಟೆ ಕಟ್ಟಿರ್ತೀನಿ, ಆದ್ರೂ ತೇವ ಹೋಗೋದಿಲ್ಲ ಮತ್ತು ನೀರು ಹೋಗೋದಿಲ್ಲ. ಅದಕ್ಕೋಸ್ಕರ ನಾನಿದು ಟವಲ್ ಬಿಚ್ಚಿದ ತಕ್ಷಣ ನೀಟಾಗಿ ಒದ್ರುತ್ತೀನಿ. ಮೊದಲೆಲ್ಲ ನಾನು ಜಾಸ್ತಿ ತಲೆ ಒದ್ದೆ ತೇವ ಬೇಗ ಆರಬೇಕಂತ ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಇವಾಗ ಶೀತ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಬೇಗ ಒಣಗಲಿ ಅಂತಲೇ ಟ್ರೈ ಮಾಡ್ತೀನಿ. ಮತ್ತು ಇವಾಗ ಈ ವೆದರ್ಗೆ ಬೇಗ ಡ್ರೈ ಆಗೋದೇ ಇಲ್ಲ, ನೀರೆಲ್ಲ ಬೇಗ ಹೋಗೋದಿಲ್ವಲ್ಲ, ಅದಕ್ಕೋಸ್ಕರ ಜಾಸ್ತಿನೇ ಒದರುತ್ತಾನೇ ಇರ್ತೀನಿ.
ಕೆಂಡ ಕಾಯಿಸ್ಕೊಂಡು ಬಂದು ಅಮ್ಮ ಕುಕ್ಕೆ ಎಲ್ಲ ದಬಾಕಿ ಸಾಂಬ್ರಾಣಿ ಹಾಕಿದ ತಕ್ಷಣ ಕುಕ್ಕೆ ದಬಾಕ್ತಾರೆ. ಅದು ಹಾಕಿದ್ಮೇಲೆ ನಾನು ತಲೆನೆಲ್ಲ ನೀಟಾಗಿ ಫುಲ್ಲು ಸಾಂಬ್ರಾಣಿ ಹೊಗೆಗೆ ಫುಲ್ ಡ್ರೈ ಮಾಡ್ತೀನಿ. ಅಂದರೆ ಕೂದಲು ತುದಿಯೆಲ್ಲ ಆಗುತ್ತೆ, ಮೇಲ್ಗಡೆ ತಲೆ ಹತ್ರ ಎಲ್ಲ ಡ್ರೈ ಆಗೋದೇ ಇಲ್ಲ.
ಕೆಂಡ ಮತ್ತು ಹೊಗೆ ಬರ್ತಾ ಇರುತ್ತೆ ಸಾಂಬ್ರಾಣಿ ಹಾಕಿರ್ತೀವಲ್ಲ, ಆವಾಗ ನಾನು ಎಷ್ಟು ಬೇಕೋ ಅಷ್ಟು ಸಾಂಬ್ರಾಣಿ ಹೊಗೆ ತೊಗೋತೀನಿ. ಅದಾದಮೇಲೆ ಪಿಂಟಿಗೆ ಹಾಸಿರ್ತೀವಲ್ಲ ಕೆಳಗಡೆ ಬಟ್ಟೆನ, ಅದನ್ನೆಲ್ಲ ನಾವು ಈ ಥರ ಕುಕ್ಕೆ ಮೇಲೆ ಹಾಕ್ತೀವಿ, ಯಾಕೆಂದರೆ ಗಮ್ ಅನ್ನುತ್ತೆ ಬಟ್ಟೆ ಅಂತೇಳಿ. ಸೊ ಏನು ಸ್ಮೆಲ್ ಏನು ಆ ಥರ ಇರುತ್ತೆ ಅಲ್ವಾ, ನಾವು ಎಷ್ಟೇ ಕಂಫರ್ಟ್ ಹಾಕಿ ಒಗ್ದಿದ್ರೂ ಸಾಂಬ್ರಾಣಿ ಹೊಗೆ ಕೊಟ್ಟರೆ ಅದ್ರ ಸ್ಮೆಲ್ಲೇ ಸಖತ್ತಾಗಿರುತ್ತೆ ಬಟ್ಟೆಗೆ. ಮತ್ತು ನಾನು ಸಾಂಬ್ರಾಣಿ ಹೊಗೆ ಕೊಟ್ಟಾದಮೇಲೆ ಮತ್ತೆ ಕೂದಲೆಲ್ಲ ಒದ್ರಿ ಇನ್ನೊಂದು ಟವಲ್ ಕಟ್ತೀನಿ. ಯಾಕಂತ ಹೇಳಿದ್ರೆ ನನ್ನ ಕೂದಲಲ್ಲಿ ಇನ್ನೂ ತೇವ ಹೋಗೋದೇ ಇಲ್ಲ, ನೀರೆಲ್ಲ ಸ್ವಲ್ಪ ಹಾಗೇ ಇರುತ್ತೆ ಅದಕ್ಕೋಸ್ಕರ. ಮತ್ತು ನನಗೆ ಈ ಥರ ಮಾಡ್ಕೊಂಡಿಲ್ಲ ಅಂದರೆ ಬೇಗ ತಲೆನೋವು ಬರುತ್ತೆ. ಒದ್ದೆ ಎಲ್ಲ ಜಾಸ್ತಿ ಹಾಗೇ ಇದ್ದರೆ ಅಂದರೆ ಈಚೆ ಎಲ್ಲ ಓಡಾಡಿದ್ರೆ ನನಗೆ ಬೇಗ ಎಲ್ಲ ಕೂದಲೆಲ್ಲ ಒಣಗ್ತಾ ಇತ್ತು. ಮತ್ತು ಇವಾಗ ಮನೆ ಒಳಗೆ ಇರ್ತೀನಿ ಅಲ್ವಾ, ಇವಾಗ ಚಳಿ ಇರೋದ್ರಿಂದ ಬೇಗ ಆರೋದಿಲ್ಲ ಕೂದಲು, ಒದ್ದೆ ಹಂಗೆ ಇರುತ್ತೆ. ಅದೇ ಥರ ಒದ್ದೆ ಇದ್ದರೆ ನನಗೆ ನತ್ತಿ ಎಲ್ಲ ನೋವು ಬಂದುಬಿಡುತ್ತೆ ಮೇಲೆ, ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸಲ ಟವಲ್ನ ಕಟ್ತೀನಿ. ಟವಲೆಲ್ಲ ಕಟ್ಟಾದ್ಮೇಲೆ ಪಿಂಟು ನೋಡಿ ಇನ್ನು ಮಲಗಿದ್ದಾನೆ, ಅವನಿಗೆ ಲಾಲಿಗೆ ಕ್ಲಿಬ್ಬೆಲ್ಲ ಹಾಕಿರೋದ್ರಿಂದ, ಮತ್ತು ಅವನೊಬ್ಬನೇ ಇರ್ತಾನಲ್ಲ ರೂಮಲ್ಲಿ, ಅದಕ್ಕೋಸ್ಕರ ನಾವು ಆ ಲಾಲಿ ಕೆಳಗಡೆ ಪರ್ಕೆನ ಇಟ್ಟಿರ್ತೀವಿ ಯಾವಾಗಲೂ. ನನಗೆ ಅಮ್ಮ ಸ್ನಾನ ಮಾಡ್ಸೋದಕ್ಕೆ ಬಂದಾಗ ಅವನು ಒಬ್ಬನೇ ಇರ್ತಾನಲ್ಲ, ನಮ್ಮ ಅಪ್ಪನೂ ಇರುತ್ತೆ, ಒಂದೊಂದು ಸಲ ನಮ್ಮ ಅಪ್ಪ ಇಲ್ಲ ಅಂತ ಹೇಳಿದ್ರೆ ಈ ಥರ ನಾವು ಆ ಲಾಲಿ ಕೆಳಗಡೆ ಪರ್ಕೆನ ಇಟ್ಟಿರ್ತೀವಿ. ನಾನೀಗ ಆಲ್ರೆಡಿ ಅರ್ಧ ಸ್ವೆಟ್ ಆಗೇ ಬಿಟ್ಟಿದ್ದೀನಿ, ಯಾಕೆಂದರೆ ಬಿಸಿನೀರು ಸ್ನಾನ ಮಾಡಿ ಕಾಫಿ ಬಿಸಿ ನೀರೆಲ್ಲ ಕುಡ್ದಿದ್ನಲ್ಲ, ಮತ್ತು ಸಾಂಬ್ರಾಣಿ ಹೊಗೆ ತೊಗೊಂಡಿದ್ನಲ್ಲ, ಅದರಿಂದ ಜಾಸ್ತಿ ಸ್ವೆಟ್ ಆಗ್ತಾ ಇರ್ತೀನಿ ಸ್ನಾನ ಮಾಡಿದಾಗ. ಈಗ ಆಲ್ರೆಡಿ ಆಗಿದ್ದೀನಿ, ಇವಾಗ ನಾನು ಸ್ವೆಟರ್ ಎಲ್ಲ ಹಾಕ್ಕೊಂಡು ಸಾಕ್ಸ್ನ ಹಾಕ್ಕೊಬಿಡ್ತೀನಿ. ಅದನ್ನೆಲ್ಲ ಹಾಕೊಂಡ್ಮೇಲೆ ನಾನು ಹಣೆಗೆ ಜಾಸ್ತಿ ಹಾಕೋದಿಲ್ಲ, ಯಾಕೆಂದರೆ ಮುಖನ ನಾನು ಯಾವಾಗಲೂ ಒರೆಸ್ತಾನೆ ಇರ್ತೀನಿ. ಎಲ್ಲ ಈ ಕಡೆ ಆ ಕಡೆ ಆಗಿಬಿಡುತ್ತೆ, ಮತ್ತು ಎಲ್ಲ ಸ್ಪ್ರೆಡ್ ಆಗುತ್ತೆ ಹಣೆಗೆ ಹಾಕಿದ್ರೆ. ಕಪ್ಪು ಹಾಕ್ತಾರೆ ಆ್ಯಕ್ಚುಲಿ ಬಾಣಂತನದಲ್ಲೆಲ್ಲರೂ, ನಾನು ಆದರೆ ಹಾಕೇ ಇಲ್ಲ. ಸ್ವೆಟ್ ಹಾಕ್ತೀನಲ್ಲ ಅವಾಗೆಲ್ಲ ಒರೆಸ್ಕೊಬಿಡ್ತೀನಿ ಅಂತ ನಾನು ಇದೆಷ್ಟು ರೆಡಿ ಆಗಿದ ತಕ್ಷಣ ನಾನು ಮಲ್ಕೊಂಡು ಜಾಸ್ತಿ ಸ್ವೆಟ್ ಆಗ್ತೀನಿ. ಚಳಿ ಇರುತ್ತೆ ಈಚೆ ವೆದರ್, ಬಟ್ ನಾನು ಸ್ನಾನ ಎಲ್ಲ ಮಾಡಿರ್ತೀನಲ್ಲ ತುಂಬ ಸ್ವೆಟ್ ಆಯ್ತೀನಿ. ಮತ್ತು ಇವತ್ತು ನಮ್ಮ ಮನೇಲಿ ರವೆ ರೊಟ್ಟಿ ಮತ್ತು ಅದಕ್ಕೆ ಸಬ್ಬಸಿಗೆ ಸೊಪ್ಪಲ್ಲಿ ಸೊಪ್ಪು ಸಾಂಬಾರು ಮಾಡಿತ್ತು. ಫೀಡ್ ಮಾಡ್ತೀನಲ್ಲ, ಹಾಲು ಜಾಸ್ತಿ ಬರಬೇಕಂತೇಳಿ ನಮ್ಮ ಮನೇಲಿ ಅವಾಗವಾಗ ಸಬ್ಬಸಿಗೆ ಸೊಪ್ಪು ಮತ್ತು ಸೋರೆಕಾಯಿ ಇದನ್ನು ವಾರದಲ್ಲಿ 3 ದಿನ ಇಲ್ಲ 4 ದಿನ ನನಗೆ ಮಾಡಿ ಕೊಡುತ್ತೆ ಅಮ್ಮ, ಫೀಡ್ ಮಾಡೋದ್ರಿಂದ ಹಾಲು ಜಾಸ್ತಿ ಬರಲಿ ಅಂತ. ಅದಾದಮೇಲೆ ನಮ್ಮ ಪಿಂಟು ಎದ್ದೇಳ್ತಾನೆ, ಇವತ್ತು ಸ್ವಲ್ಪ 10:30ಗೇನೋ ಎದ್ದ ಅನಿಸುತ್ತೆ. ಅವನು ಎದ್ಮೇಲೆ ನಾನು ರೂಮಿಂದ ಹಾಲಿಗೆ ಕರ್ಕೊಂಬಂದ್ಬಿಡ್ತೀನಿ, ಯಾಕಂದರೆ ರೂಮಲ್ಲಿ ನಾನು ಒಬ್ಬಳೇ ಇರ್ತೀನಲ್ವ. ಹಾಲಲ್ಲಿದ್ದರೆ ಅವನಿಗೆ ಕೆಳಗಡೆ ಚಾಪೆ ಹಾಸ್ಬಿಟ್ಟು ಒಂದು ಟವೆಲ್ ಇಲ್ಲಾಂದರೆ ಬೆಡ್ಶೀಟ್ ಈ ಥರ ಹಾಕ್ಬಿಟ್ಟು ಅವನ್ನ ಮಲಗಿಸ್ತೀವಿ. ಯಾಕೆಂದರೆ ಈಗ ಆಟ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನಲ್ವ ಅವನು, ಆಟ ಆಡಬೇಕಿದ್ರೆ ಅವನು ಮೊಗ್ಲಾಗೋದು ದಬಾಕೊಳ್ಳೋದು ಈ ಥರ ಎಲ್ಲ ಮಾಡಬೇಕು. ಅವನು ಹಾಸಿಗೆ ಮೇಲೆ ಇದ್ದರೆ ಅವನು ಮೊಗ್ಲಾಯ್ತಾನಷ್ಟೇ, ಜಾಸ್ತಿ ದಬಾಕೊಳ್ಳೋಕೆ ಹೋಗಲ್ಲ, ಆಗೋದಿಲ್ಲ ಅಂತ. ಅವನು ಆಟ ಆಡಲಿ ಅಂತಲೇ ಅವನ್ನ ಈಚೆ ಕರ್ಕೊಂಬರ್ತೀವಿ. ನಮ್ಮಮ್ಮ ಫ್ರೀ ಇದ್ದಿದ್ದ ಟೈಮಲ್ಲೆಲ್ಲ ಅವನ್ನ ಆಟ ಆಡಿಸುತ್ತೆ, ಯಾಕೆಂದರೆ ನಮ್ಮ ಪಿಂಟುಗೆ ಅವನ್ನ ನಾವು ಎತ್ಕೋಬೇಕು ಅಂತ ಕೇಳ್ತಾನೆ ಜಾಸ್ತಿ, ಇಲ್ಲಾಂದರೆ ಅವನ್ನ ಮಾತಾಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೊದಲೆಲ್ಲ ಅವನು ಆ ಥರ ಇರಲಿಲ್ಲ, ಇವಾಗ ಆಟ ಕಲಿತ ಮೇಲಂತೂ ಅವನ ಜೊತೆಗೆ ಯಾರಾದ್ರು ಒಬ್ಬರು ಇರಲೇಬೇಕು. ನಾನು ಜಾಸ್ತಿ ಆಟ ಆಡಿಸ್ತಿರ್ತೀನಿ. ನನಗೆ ಸ್ವಲ್ಪ ಫ್ರೀ ಬೇಕನ್ಸುತ್ತಲ್ಲ, ನಾನು ಜಾಸ್ತಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅಂದರೆ ಎನಿ ಟೈಮ್ ಕೂತ್ಕೊಳ್ಳೋಕ್ಕೆ ಆಗೋದಿಲ್ವಲ್ಲ, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಿದ್ರೆ ನಮ್ಮಮ್ಮ ಬಂದು ಆಟ ಆಡಿಸುತ್ತೆ. ಮತ್ತು ಅವನದೆಲ್ಲ ಗಿಲ್ಕಿನೂ ತೆಗ್ದು ಅವನ ಹತ್ರನೇ ಇಟ್ಬಿಡ್ತೀನಿ ನಾನು. ಅದ್ರದ್ದೆಲ್ಲ ಸೌಂಡ್ ಮಾಡ್ತಾಯಿದ್ರೆ ಸ್ವಲ್ಪ ಅವನು ಎತ್ಕೊಳ್ಳಿ ಅಂತೆಲ್ಲ ಕೇಳೋದಿಲ್ಲ, ಸ್ವಲ್ಪ ಆಟಾಡ್ತಾನೆ ನಗ್ತಾನೆ. ಸೊ ನಾನು ಅಮ್ಮ ಇಬ್ಬರೇ ಇದ್ವಿ ಮನೇಲಿ, ಅದಕ್ಕೆ ನಾವು ಮನೆ ಬಾಗಿಲನ್ನ ಹಾಕ್ಬಿಟ್ಟಿದ್ವಿ. ಮತ್ತು ನಮ್ಮನೆ ಎದುರುಗಡೆ ಮನೆ ಕಟ್ತಿದ್ದಾರಲ್ಲ, ಅದ್ರದ್ದು ಸ್ವಲ್ಪ ಧೂಳು ಬರ್ತಾ ಇರುತ್ತೆ ಸಿಮೆಂಟೆಲ್ಲ ಕಳಿಸ್ಬೇಕಿದ್ರೆ, ಅದಕ್ಕೆ ನಾನು ಬಾಗಿಲೇ ಹಾಕ್ಬಿಡ್ತೀನಿ. ಅದಕ್ಕೆ ವಿಡಿಯೋದಲ್ಲಿ ಸ್ವಲ್ಪ ಕತ್ಲೆ ಥರ ಇದೆ. ನಾನು ಪಿಂಟುನ ಆಟಾಡಿಸ್ಬೇಕಿದ್ರೆ ನಮ್ಮಮ್ಮ ಹೋಗಿ ಅಡುಗೆ ಎಲ್ಲ ಮಾಡಿಬಿಡುತ್ತೆ ಮಧ್ಯಾಹ್ನ ನನಗೆ. ಸೊ ಇವಾಗ ನಾನು ಪಿಂಟುಗೆ ಎಷ್ಟೋ ಆಟಾಡ್ಸಿದ್ರೂ ಒಂದೊಂದು ಸಲ ಅಳ್ತಾನೆ, ನನಗಿಂತ ಜಾಸ್ತಿ ನಮ್ಮಮ್ಮನ ಅಟ್ಯಾಚ್ಮೆಂಟ್ ಇಟ್ಕೊಂಡವನೆ. ನಮ್ಮಮ್ಮ ನೋಡಿದ್ರೆ ಸಾಕು ಅವನು ಸಮಾಧಾನವಾಗಿರ್ತಾನೆ, ಬಟ್ ನಾನು ಎಷ್ಟೇ ಆಟಾಡಿಸೋದಕ್ಕೆ ಟ್ರೈ ಮಾಡಿದ್ರೂ ಒಂದೊಂದು ಸಲ ಅತ್ತೇ ಬಿಡ್ತಾನೆ. ಆವಾಗ ನನಗೆ ಬೇಜಾರೇ ಆಗುತ್ತೆ, ನಾನು ಆಟಾಡಿಸೋ ರೀತಿನೇ ಚೆನ್ನಾಗಿಲ್ವೇನೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ.
ಅವನಿಗೆ ಆ್ಯಕ್ಷನ್ ಎಲ್ಲ ಮಾಡಿಕೊಂಡು ಮಾತಾಡ್ಸಿದ್ರೆ ಖುಷಿಯಾಗುತ್ತೆ. ನೋಡ್ತಾ ನೋಡ್ತಾ ನಗ್ತಾನೆ. ನಾನು ಸ್ವಲ್ಪ ಮಾತ್ರ ಆ್ಯಕ್ಷನ್ ಮಾಡ್ಕೊಂಡೆಲ್ಲ ಮಾತಾಡೋದು. ಇನ್ನು ನಮ್ಮ ಅಪ್ಪ ಅಮ್ಮ ಎಲ್ಲ ಅವನ್ನ ಸ್ವಲ್ಪ ಜೋರಾಗಿ ಮಾತಾಡ್ಸಿದ್ರೆ ಏನೋ ಹೇಳ್ತಿದ್ದಾರೆ, ಏನೋ ಮಾತಾಡ್ತಿದ್ದಾರೆ ಆ ಥರ ಕೇಳಿಸ್ಕೊಂಡು ಅವ್ರನ್ನ ನೋಡ್ಕೊಂಡು ನಗ್ತಾನೆ. ಬಟ್ ನಾನು ಜೋರಾಗೆಲ್ಲ ಕಿರ್ಚೋಕ್ಕೆ ಹೋಗಲ್ಲ. ಎಷ್ಟಾಗುತ್ತೆ ಅಷ್ಟು ವಾಯ್ಸಲ್ಲಿ ನಾನು ಅವನ್ನ ಮಾತಾಡಿಸ್ತಾ ಇರ್ತೀನಿ ಆವಾಗವಾಗ. ಅವನಿಗೆ ತೊಡೆ ಮೇಲೆ ಹಾಕ್ಕೊಂಡು ಆಟ ಆಡಿಸಿದ್ರೆ ಸ್ವಲ್ಪ ನನ್ನ ಹತ್ರ ಇರ್ತಾನೆ. ನೆಲದ ಮೇಲೆ ಮಲಗಿಸಿದ್ರೆ ಮಾತ್ರ ನನ್ನ ಜೊತೆಗೆ ಇರೋದೇ ಇಲ್ಲ. ಅವ್ನ ತೊಡೆ ಮೇಲೆ ಹಾಕಿಸ್ಕೊಂಡು ಅವನ್ನ ನೋಡಿಕೊಂಡು ಮಾತಾಡ್ತಾ ಇದ್ದರೆ ಅದನ್ನು ಕೇಳ್ತಿರ್ತಾನೆ. ಆದ್ರೂ ಹಠನೇ ಮಾಡ್ತಾಯಿದ್ದಾನೆ ನೋಡಿ, ಎಷ್ಟು ಕೈ ಕಾಲೆಲ್ಲ ಅಲ್ಲಾಡಿಸಿ ಹಿಂದೆಗೆ ಹೋಯ್ತಾನೆ. ನಾನು ತೊಡೆ ಮೇಲೆ ಹಾಕ್ಕೊಂಡಿರ್ತೀನಿ, ಅವನು ಕಾಲು ಗ್ರಿಪ್ ತೊಗೊಂಡು ಹಿಂದೆನೇ ಹೋಗ್ತಿರ್ತಾನೆ ಜಾಸ್ತಿ. ಅದಾದಮೇಲೆ ಈ ಥರ ಎತ್ಕೊಂಡ್ರೆ ಅಂದರೆ ಅವನ್ನ ಹೆಗ್ಲ ಮೇಲೆ ಎತ್ಕೊಂಡ್ರೆ ಅವನಿಗೆ ತುಂಬ ಇಷ್ಟ. ಆವಾಗ ಅವನು ಏನು ಫೀಲ್ ಮಾಡ್ತಾನೋ ಗೊತ್ತಿಲ್ಲ, ಆದರೆ ಅವನಿಗೆ ಹೆಗ್ಲ ಮೇಲೆ ಕರ್ಕೊಂಡು ಈ ಥರ ಹಿಂದೆಗೆ ಹೊಡಿತಾ ಇದ್ದರೆ ಬೆನ್ನಿಗೆ ಒಂಥರ ಖುಷಿ ಪಡ್ತಾನೆ. ನಮ್ಮಮ್ಮ ನೋಡೋ ತನಕ ನೋಡ್ತು, ನನ್ನ ಹತ್ರ ಇದ್ದಾಗ ಅಳ್ತಾನೆ ಅಂತೇಳಿ ನಮ್ಮಮ್ಮನೇ ಕರ್ಕೊಳ್ತು. ನಮ್ಮಮ್ಮನ ಹತ್ರ ಹೋಗಿದ ತಕ್ಷಣ ನೋಡಿ ಎಷ್ಟು ಸೈಲೆಂಟ್ ಆಗಿಬಿಟ್ಟ. ಇವಾಗ ಬಾಯಿನೇ ಬಿಡ್ತಾ ಇಲ್ಲ ಅವನು. ನೀಟಾಗಿ ಆಟ ಆಡಿಸ್ತಾ ಕೂತಿದ್ರೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅಲ್ಲೋಗಿ ಕೂತ್ಕೊಂಡು ನೋಡಬೇಕಿದ್ರೆ ನನ್ನನ್ನು ನೋಡ್ಕೊಂಡು ನಗ್ತಾ ಇರ್ತಾನೆ ಸುಮ್ಮನೆ. ಇಲ್ಲಾಂದರೆ ಏನಾದರೂ ಹೂ ಈಗ ಅವ್ನು ಮಾತಾಡ್ತಿದ್ರೆ ಅವನು ನಮ್ಮನ್ನ ನೋಡ್ಕೊಂಡು ಹೂ ಅಂತ ಅಂದ್ಬಿಟ್ಟು ಹೇಳ್ತಿರ್ತಾನೆ. ಅಷ್ಟರಲ್ಲೇ ಅಮ್ಮ ತಿಂಡಿ ಎಲ್ಲ ಅಡುಗೆ ಎಲ್ಲ ಮಾಡಿರೋದ್ರಿಂದ ಇವತ್ತು ನಮ್ಮ ಮನೇಲಿ ಚಿಕನ್ ಗ್ರೇವಿ ಮತ್ತು ಕಬಾಬ್ ಕೇಳಿದ್ದೆ ನಾನು, ಅದಕ್ಕೆ ಅದನ್ನು ಮಾಡಿದ್ದು. ಚಿಕನ್ ಗ್ರೇವಿ ಮಾಡಿದಾಗೆಲ್ಲ ನಾನು ಸಾಂಬಾರು ಆ ಥರ ಏನೂ ತಗೊಳ್ಳಲ್ಲ, ಗ್ರೇವಿಲೇ ಅನ್ನ ಕಲಿಸ್ಕೊಂಡು ತಿನ್ಕೊಬಿಡ್ತೀನಿ. ನಾನು ಊಟ ಮಾಡೋ ತನಕ ನಮ್ಮಮ್ಮ ಅವನನ್ನ ಮಾತಾಡಿಸ್ತಾ ಇತ್ತು. ಎಲ್ಲರನ್ನು ಕರ್ಕೊ ಎಲ್ಲರನ್ನು ಆಟ ಆಡ್ಸಿ, ಎಲ್ಲರನ್ನು ಕರ್ಕೊಂಡು ಆಟ ಆಡ್ಸ್ತಾವ ಅದ್ರ ಪಕ್ಕದಾಗ ಬಿದ್ದೋದು ಡಗ್ ಜಗ್ ಜಗ್ಗನ ಜಗ್ ಜಗ್ ಜಗ್ಗನ ಜಗ್ಗನ ಡಗ್ಗನ ಡಗ್ಗನ ಜಗ್ಗನ ತಗೊಳ್ಳಿಸ್ತದೋ ಇಲ್ಲ. ಎಲ್ಲರನ್ನ ತಕ್ಕವ ಇವ್ರನ್ನೂ ತಕ್ಕವ ಎಲ್ಲರನ್ನ ಕರ್ಕ ಆಟ ಆಡ್ಸಿ. ಮುದ್ದು ಗುಮ್ಮು ಮುದ್ದು ಬಾ ಮತ್ತೆ ಇವಾಗ ಬಾ ಎದ್ ಬಾ. ಓಯ್ ಚಿನ್ನು ಬಾ ಇವಾಗ ಬಾ ಮತ್ತೆ ಅಜ್ಜಿ ಊಟ ಮಾಡ್ಲಿ ಬಾ. ಓಯ್ ಬಕ್ಕತ್ತಿದ್ಯಾ ಅಂತ ಬಾ. ಈಗ ನೋಡು ನಾನು ನೋಡು ಬಾ. ಎದ್ದೋಳ್ತಾನೆ ಇಲ್ಲ, ಬಾ ಮತ್ತೆ ಬಾ 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 ಬಾ. ಈವ್ನಿಂಗ್ ನಾನು ಡೈಲಿ ಮುಖ ತೊಳಿತೀನಿ. ಅಂದರೆ ಪಿಂಟುಗೆ ದೃಷ್ಟಿ ತೆಗಿಬೇಕಿದ್ರೆ ನಾನು ಮುಖ ತೊಳೆದ್ಬಿಟ್ಟೆ ಅವನಿಗೆ ದೃಷ್ಟಿ ತೆಗಿಯೋದು. ಸೊ ನನಗೆ ಅಮ್ಮ ಕಾಫಿ ಬಿಸ್ಕೆಟ್ ಕೊಟ್ಟಿತ್ತು, ನಾನು ಯಾವಾಗಲೂ ದಿನ ಕಾಫಿ ಬಿಸ್ಕೆಟೇ ತೊಗೊಳ್ಳೋದು ಅಂತೇಳಿ. ಸೊ ಇವತ್ತಿನ ವ್ಲಾಗ್ನ ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.